ನಮಸ್ಕಾರ ಸ್ನೇಹಿತರೆ, ಮಾಧು ಮದೇಶ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಇವತ್ತಿನ ವಿಷಯ ಏನಂದರೆ, ನೋಡಿ ಸ್ನೇಹಿತರೆ, ಮನೆ ಹತ್ರ ಪಪ್ಪಾಯಿ ಗಿಡ ಒಂದು 30 ಗಿಡ ಇತ್ತು ಸ್ನೇಹಿತರೆ. ಅದನ್ನ ನಾವು ತಿವ್ರಿಯ ಸೈಡ್ ಭಾಗದಲ್ಲಿ ನೆಡ್ತಾ ಇದ್ದೀವಿ, ವೇಸ್ಟ್ ಜಾಗದಲ್ಲಿ ನೆಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಟೊಮೊಟೊ ಪಕ್ಕ ತಿವ್ರಿಯಲ್ಲಿ ವೇಸ್ಟ್ ಜಾಗ ಇದೆ, ಅದ್ರ ಪಕ್ಕ ನೆಡ್ತಾ ಇದ್ದೀವಿ. ಇದೊಂಥರ ಪ್ಯಾಸಿವ್ ಇನ್ಕಮ್ ಆಗುತ್ತೆ ಸ್ನೇಹಿತರೆ. ಒಂದು 40 ಸಸಿ ಇದೆ. 40 ಸಸಿಗೆ ಗಿಡ ಚೆನ್ನಾಗಿ ನಾವು ವ್ಯವಸಾಯ ಮಾಡಿದ್ರೆ ಸ್ನೇಹಿತರೆ, ಈಗ ಒಂದು ಗಿಡಕ್ಕೆ ಹತ್ತತ್ರ 100 kg ಹತ್ತತ್ರ ಹಣ್ಣು ಕುಯ್ಬೋದು ಸ್ನೇಹಿತರೆ. 40 ಸಸಿಗೆ 4 ಟನ್ ಆಯಿತು ಸ್ನೇಹಿತರೆ. ನಾವು ಇದು ಸಪ್ರೇಟ್ ಮಾಡಿದ್ರೆ ಒಳ್ಳೆ ಇಳುವರಿ ಬರ್ತದೆ. ನೋಡಿ, ಗಿಡಕ್ಕೆ ಹಾಕ್ತಾಯಿದ್ದೀವಿ. ಇದೊಂಥರ ಪ್ಯಾಸಿವ್ ಇನ್ಕಮ್ ಆಗುತ್ತೆ ಸ್ನೇಹಿತರೆ. ಅಂದರೆ ಒಂದು 3-4 ದಿನಕ್ಕೆ ಒಂದು ಗಿಡದಲ್ಲಿ ಅಟ್ಲೀಸ್ಟ್ 2 ಹಣ್ಣು ಕುಯ್ಕೊಂಡ್ರು 2 kg ಅಂದರೆ 4 kg ಅಂದರೆ ಒಂದು 150 kg ಹಣ್ಣಾಗುತ್ತೆ. ರೇಟ್ 10 ರೂಪಾಯಿ ಅಂದ್ಕೊಂಡ್ರು 1,500 ರೂಪಾಯಿ ರೇಟ್ ಆಗುತ್ತೆ ಸ್ನೇಹಿತರೆ. ಇದೊಂಥರ ವಾರದ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ಟೊಮೊಟೊ ವೇಸ್ಟ್ ಜಾಗದಲ್ಲಿ ಹಾಕ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ತೇವರಿಯ ಬದುವ ಸೈಡಲ್ಲಿ ಹಾಕ್ಕೊಂಡಿದ್ದೀವಿ. ಈ ಥರ ರೈತರು ವೇಸ್ಟ್ ಜಾಗ ಇದ್ದರೆ ಈ ಥರ ಹಣ್ಣಿನ ಗಿಡಗಳ ಪಪ್ಪಾಯಿನೇ ಹಾಕ್ಬೇಕಂತಿಲ್ಲ, ಬಾಳೆ ಹಾಕ್ಬೋದು, ಬೇರೆ ಬೇರೆ ವೆರೈಟಿ ಹಣ್ಣಿನ ಗಿಡಗಳು ಹಾಕ್ಕೊಂಡ್ರೆ ನಿಮಗೊಂದು ವಾರದ ಇನ್ಕಮ್ ಆಗಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಯಾಕಂದರೆ ಆಲ್ರೆಡಿ ಜಾಗ ವೇಸ್ಟ್ ಆಗಿರುತ್ತೆ. ಈ ಜಾಗ ಯೂಸ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಯೂಸ್ ಆಗುತ್ತೆ. ನೋಡಿ, ಫಲವತ್ತಾಗಿರುತ್ತೆ, ಮಣ್ಣು ಫಲವತ್ತಾಗಿರ್ತದೆ. ಗಿಡದ ನೆರಳಲ್ಲಿ ವೇಸ್ಟ್ ಜಾಗದಲ್ಲಿ ಗಿಡ ತುಂಬ ಫಲವಾದ ಹಣ್ಣು ಚೆನ್ನಾಗಿ ಬರ್ತದೆ. ಇದು ಆಲ್ರೆಡಿ ವೇಸ್ಟ್ ಜಾಗ. ಮಾರ್ಕೆಟಿಂದ ತಂದು ಪಕ್ಕದಲ್ಲಿ ಹೆಚ್ಚಿದ್ವಿ. ಅದು 40 ಸಸಿ ಬಂದಿತ್ತು ಸ್ನೇಹಿತರೆ. ಅದು ನಮಗೆ ಐಡಿಯಾ ಬಂತು, ಅದಕ್ಕೆ ಪಪ್ಪಾಯಿ ಹಾಕಿ ಅನುಭವ ಇದೆ ಸ್ನೇಹಿತರೆ. ನಮಗೆ ತೋಟನೇ ಮಾಡಿ ಅನುಭವ ಇದೆ. ನಾವು ಪಪ್ಪಾಯಿ ತೋಟ ಮಾಡಿದ್ರೆ ಅಷ್ಟು ಇಳುವರಿ ಬರೋಕ್ಕೆ ಚಾನ್ಸ್ ಇಲ್ಲ ಸ್ನೇಹಿತರೆ. ನಾವು ಸಪ್ರೇಟ್ ಮಾಡಿದ್ರೆ ಒಂದು ಗಿಡದಲ್ಲಿ ಆವ್ರೇಜು 100 kg 1 ಕ್ವಿಂಟಾಲ್ ಹಣ್ಣು ತೆಗಿಬೋದು ಸ್ನೇಹಿತರೆ. 1 ಕ್ವಿಂಟಾಲ್ 10 ರೂಪಾಯಿ ಅಂದರೆ 1,000 ಆಯಿತು. ರೇಟ್ ಇದ್ದಾಗ ಅದು ರಂಜಾನ್ ಸೀಸನ್ ಆ ಥರ ಸೀಸನಲ್ಲಿ kg 20 ರೂಪಾಯಿ ಇರುತ್ತೆ. ಅಂದರೆ ಒಂದು ಹತ್ತತ್ರ ಗಿಡದಲ್ಲಿ ನಾವು 2,000 ಹತ್ತತ್ರನೂ ತೆಗಿಬೋದು ಸ್ನೇಹಿತರೆ. ಅಂದರೆ ನಾವು ಪೂರ್ಣ ತೋಟ ಮಾಡಿದಾಗ, ಎಕರಾನ್ಗಟ್ಟಲೆ ತೋಟ ಮಾಡಿದಾಗ ಈ ಇಳುವರಿ ತೆಗಿಯೋಕ್ಕೆ ತುಂಬ ಕಷ್ಟ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.